ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಒಂದು ವಿಚಿತ್ರವಾದ ಆದ್ರೆ ತುಂಬಾನೇ ಪವರ್ಫುಲ್ ಆದ ಐಡಿಯಾ ಬಗ್ಗೆ. ಯೋಚನೆ ಮಾಡಿ, ಜಗತ್ತು ಯಾವುದನ್ನ ವೀಕ್ನೆಸ್ ಅಂದ್ರೆ ದೌರ್ಬಲ್ಯ ಅಂತ ಕರೆಯುತ್ತೋ ಅದನ್ನೇ ಆಧ್ಯಾತ್ಮಿಕ ಶಕ್ತಿಯ ಮೂಲ, ದೈವಿಕ ಆಶೀರ್ವಾದದ ದಾರಿ ಅಂತ ಕೆಲವು ಗ್ರಂಥಗಳು ಹೇಳ್ತವೆ. ಇದು ಹೇಗೆ ಸಾಧ್ಯ? ಈ ತಲೆಕೆಳಗಾದ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಹೌದು, ಇದು ಮೊದಲ ನೋಟಕ್ಕೆ ತರ್ಕಕ್ಕೆ ವಿರುದ್ಧ ಅನ್ಸುತ್ತೆ. ನಾವೆಲ್ಲ ಯಶಸ್ಸು, ಶಕ್ತಿ, ಜ್ಞಾನವನ್ನೇ ಪೂಜಿಸುವ ಸಮಾಜದಲ್ಲಿ ಬದುಕುತ್ತಿದ್ದೇವೆ. ಆದರೆ ನಮ್ಮ ಮುಂದಿರುವ ಆಕರಗಳು ಒಂದು ನಿಮಿಷ ನಿಜವಾದ ಶಕ್ತಿಯ ಮೂಲ ಬೇರೆನೇ ಇದೆ ಅಂತ ಹೇಳ್ತವೆ. ಹೌದು, ಇದಕ್ಕಾಗಿಯೇ ನಮ್ಮ ಹತ್ತಿರ 3 ಬೇರೆ ಬೇರೆ ಆಕರಗಳಿವೆ. ಮೊದಲನೇದು ಹಳೆ ಒಡಂಬಡಿಕೆಯಲ್ಲಿ ಬರುವ ಜೆಫನ್ಯ ಪ್ರವಾದಿಯ ಮಾತುಗಳು. ಎರಡನೇದು ಅಪೊಸ್ತಲ ಪೌಲ ಕೊರಿಂಥದ ಜನರಿಗೆ ಬರೆದ ಪತ್ರ. ಮತ್ತು ಕೊನೆಯದಾಗಿ ಯೇಸುಕ್ರಿಸ್ತರು ಬೆಟ್ಟದ ಮೇಲೆ ಮಾಡಿದ ಪ್ರಸಿದ್ಧ ಬೋಧನೆ, ಅದೇ ಅಷ್ಟಭಾಗ್ಯಗಳು. ಎಕ್ಸಾಕ್ಟ್ಲಿ, ಅಷ್ಟಭಾಗ್ಯಗಳು. ಈ 3 ಬೇರೆ ಬೇರೆ ಕಾಲಘಟ್ಟದ್ದು. ಜೆಫನ್ಯ ಸುಮಾರು ಕ್ರಿಸ್ತಪೂರ್ವ 7ನೇ ಶತಮಾನ, ಪೌಲ ಮತ್ತು ಯೇಸು ಕ್ರಿಸ್ತಶಕ 1ನೇ ಶತಮಾನ. ಆದರೂ ಇವುಗಳ ನಡುವೆ ಒಂದು ಅದ್ಭುತವಾದ ಚಿನ್ನದ ಎಳೆ ಇದೆ. ಆ ಎಳೆ ಏನು ಅಂತ ಪತ್ತೆ ಮಾಡೋದೇ ನಮ್ಮ ಇವತ್ತಿನ ಚರ್ಚೆಯ ಗುರಿ. ಸರಿ, ಹಾಗಾದ್ರೆ ಜಗತ್ತು ಕಡೆಗಣಿಸುವ ದೀನತೆ, ನಮ್ರತೆ ಮತ್ತು ಬಡತನದಲ್ಲಿ ನಿಜವಾದ ದೈವಿಕ ಶಕ್ತಿ ಹೇಗೆ ಅಡಗಿದೆ ಅಂತ ಈ 3 ಆಕರಗಳು ಹೇಗೆ ವಿವರಿಸ್ತವೆ ಅನ್ನೋದನ್ನ ಆಳವಾಗಿ ನೋಡೋಣ. ಶುರು ಮಾಡೋಣ? ಖಂಡಿತ. ಮೊದಲಿಗೆ ಜೆಫನ್ಯನ ಕಾಲಕ್ಕೆ ಹೋಗೋಣ. ಜೆಫನ್ಯ ಗ್ರಂಥದಲ್ಲಿ ದೇವರು ದೀನರು ಮತ್ತು ನಮ್ರರು ಆದ ಜನರನ್ನು ಉಳಿಸ್ತೀನಿ ಅಂತ ಮಾತ್ಕೊಡ್ತಾರೆ. ನಾಡಿನ ದೀನ ಜನರೇ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ ಅಂತ ಒಂದು ನೇರವಾದ ಕರೆ ಕೊಡ್ತಾರೆ. ಇಲ್ಲಿ ದೀನರು ಅಂದ್ರೆ ಯಾರು? ದುಡ್ಡಿಲ್ಲದ ಬಡವರ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಪದಗಳ ಅರ್ಥ ನಾವು ಅಂದ್ಕೊಂಡಾಗಿ ಇರಲ್ಲ. ಮೂಲ ಎಬ್ರೂ ಭಾಷೆಯಲ್ಲಿ ಇಲ್ಲಿ ಅನಾವಿಮ್ ಅನ್ನೋ ಪದ ಬಳಸಲಾಗಿದೆ. ಅನಾವಿಮ್ ಅಂದ್ರೆ ಕೇವಲ ಆರ್ಥಿಕವಾಗಿ ಬಡವರಲ್ಲ. ಅದಕ್ಕಿಂತ ಹೆಚ್ಚಾಗಿ ಯಾರು ತಮ್ಮ ರಕ್ಷಣೆಗೋಸ್ಕರ, ಭದ್ರತೆಗೋಸ್ಕರ ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿತರಾಗಿರ್ತಾರೋ ಅವರು. ತಮ್ಮ ಸ್ವಂತ ಶಕ್ತಿ, ಬುದ್ಧಿ, ಸಂಪತ್ತಿನ ಮೇಲೆ ಭರವಸೆ ಇಡದೆ ಎಲ್ಲದಕ್ಕೂ ದೇವರೇ ಗತಿ ಅಂತ ಶರಣಾಗುವ ಜನ. ಸೊ ಇದು ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಅಲ್ಲ, ಇದು ಹೃದಯದ ಸ್ಥಿತಿಯ ಬಗ್ಗೆ. ಹಾಗಾದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಕೂಡ ಅನಾವಿಮಾಗಿರಬಹುದಾ, ಅವರ ಮನಸ್ಥಿತಿ ಸರಿಯಾಗಿದ್ರೆ? ಖಂಡಿತ, ಅದೇ ಇಲ್ಲಿರುವ ಪಾಯಿಂಟ್. ಜೆಫನ್ಯ ಬರೀತಿದ್ದ ಕಾಲದಲ್ಲಿ ಯಹೂದ ರಾಜ್ಯದಲ್ಲಿ ಅಹಂಕಾರ, ಭ್ರಷ್ಟಾಚಾರ, ಸಾಮಾಜಿಕ ಅನ್ಯಾಯ ತುಂಬಿ ತುಳುಕುತ್ತಿತ್ತು. ಅಧಿಕಾರದಲ್ಲಿದ್ದವರು ತಮ್ಮ ಶಕ್ತಿಯಿಂದ ಏನ್ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ರು. ಅಂಥವರ ಮಧ್ಯೆ ಈ ಅನಾವಿಮ್ ಅಂದ್ರೆ ಸಮಾಜದಲ್ಲೇ ಬೆಲೆಯಿಲ್ಲದ, ಅದೇ ದೇವರನ್ನೇ ನಂಬಿಕೊಂಡಿದ್ದ ಒಂದು ಸಣ್ಣ ಗುಂಪು. ಇಲ್ಲೊಂದು ಮಾತು ಗಮನ ಸೆಳೆಯುತ್ತೆ. ಸರ್ವೇಶ್ವರ ಸ್ವಾಮಿಯ ಆ ಸಿಟ್ಟಿನ ದಿನದಂದು. ಇದು ಕೇಳಕ್ಕೆ ಸ್ವಲ್ಪ ಭಯಂಕರವಾಗಿದೆ. ಅಂದ್ರೆ ಒಂದು ನ್ಯಾಯ ತೀರ್ಪಿನ ದಿನ ಬರುತ್ತೆ. ಆ ದಿನ ದುಡ್ಡು, ಅಧಿಕಾರ ಯಾವುದೂ ಕೆಲ್ಸಕ್ಕೆ ಬರಲ್ಲ. ಕೇವಲ ಈ ಅನಾವಿಮ್ ಮನಸ್ಥಿತಿ ಮಾತ್ರ ನಮ್ಮನ್ನು ಕಾಪಾಡ್ತೆ ಅಂತಾನಾ ಇದ್ರ ಅರ್ಥ? ನಿಖರವಾಗಿ. ಆ ದಿನ ಅಂದ್ರೆ ಮೌಲ್ಯಗಳೆಲ್ಲ ತಲೆ ಕೆಳಗಾಗುವ ದಿನ. ಜಗತ್ತು ಯಾವುದನ್ನ ಭದ್ರತೆ ಅಂದ್ಕೊಂಡಿತ್ತು, ಅಂದ್ರೆ ಸೈನ್ಯ, ಸಂಪತ್ತು, ರಾಜಕೀಯ ಪ್ರಭಾವ, ಅದೆಲ್ಲವೂ ಮರಳಿನ ಮನೆಯಂತೆ ಕುಸಿದು ಬೀಳುತ್ತೆ. ಆ ದಿನ ದೇವರ ಕರುಣೆ ಪಡೆಯೋಕಿರೋ ಒಂದೇ ಅರ್ಹತೆ ಅಂದ್ರೆ ತಮ್ಮ ಅಸಹಾಯಕತೆಯನ್ನ ಒಪ್ಕೊಂಡು ದೇವರ ಮುಂದೆ ತಲೆಬಾಗೋದು. ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ದಿವಾಳಿತನದ ಘೋಷಣೆ. ಇಲ್ಲೊಂದು ಸುಂದರವಾದ ರೂಪಕ ಇದೆ, ಕುರಿಮಂದೆಯ ರೂಪಕ. ಕುರಿಮಂದೆಯಂತೆ ಮೇದು ಸುರಕ್ಷಿತವಾಗಿರುವರು, ಅವರನ್ನು ಯಾರೂ ಹೆದರಿಸರು. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಕುರಿ ಅಂದ್ರೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕಾಗ್ದ ಪ್ರಾಣಿ. ಅಂದ್ರೆ ನಾವು ಅಷ್ಟು ಅಸಹಾಯಕರಾಗ್ಬೇಕು ಅಂತಾನ? ಇದು ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅಲ್ವಾ? ಹೌದು, ಕಷ್ಟ. ನಮ್ಮ ಅಹಂಕಾರಕ್ಕೆ ಇದು ದೊಡ್ಡ ಪೆಟ್ಟು ಕೊಡುತ್ತೆ. ಆದ್ರೆ ಇಲ್ಲಿರೋ ಸೌಂದರ್ಯವೇ ಅದು. ಕುರಿಗ ತನ್ನನ್ನು ರಕ್ಷಿಸ್ಕೊಳ್ಳೋಕ್ ಶಕ್ತಿ ಇಲ್ದಿರ್ಬೋದು, ಆದ್ರೆ ಅದರ ಜೊತೆ ಕುರುಬನಿದ್ದಾನೆ. ಕುರುಬನ ಇರುವಿಕೆಯೇ ಕುರಿಯ ಧೈರ್ಯ. ಹಾಗೆಯೇ ಸುರಕ್ಷಿತತೆ ಅನ್ನೋದು ನಮ್ಮ ಸ್ವಂತ ಬಲದಿಂದ ಬರೋದಲ್ಲ, ಬದಲಾಗಿ ಸಂಪೂರ್ಣ ಶರಣಾಗತಿಯಿಂದ, ದೇವರ ಮೇಲಿರೋ ನಂಬಿಕೆಯಿಂದ ಬರುತ್ತೆ ಅಂತ ಜೆಫನ್ಯ ಹೇಳ್ತಿದ್ದಾನೆ. ಈ ಸಂಪೂರ್ಣ ಶರಣಾಗತಿಯ ಕಲ್ಪನೆ, ಇದು ಜೆಫನ್ಯನ ಕಾಲದಲ್ಲಿ ಒಂದು ಭವಿಷ್ಯವಾಣಿಯಾಗಿತ್ತು. ಆದರೆ ಕೆಲವು 100 ವರ್ಷಗಳ ನಂತರ ಕೊರಿಂಥನ್ನು ಒಂದು ನಗರದಲ್ಲಿದ್ದ ಜನರಿಗೆ ಇದು ಕೇವಲ ಒಂದು ಭವಿಷ್ಯವಾಣಿ ಆಗಿರಲಿಲ್ಲ, ಬದಲಾಗಿ ಅವರ ದಿನನಿತ್ಯದ ವಾಸ್ತವವಾಗಿತ್ತು ಅಲ್ವಾ?
ಅಲ್ಲಿಗೆ ಅಪೊಸ್ತಲ ಪೌಲ ಬರೋದು. ಹೌದು, ನಾವೀಗ ಜೆಫನ್ಯನ ಪ್ರವಾದನೆಯಿಂದ ಪೌಲನ ವಾಸ್ತವಕ್ಕೆ ಜಿಗಿಯುತ್ತಿದ್ದೇವೆ. ಕೊರಿಂತ್ ನಗರ ಹೇಗಿತ್ತು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅದು ರೋಮನ್ ಸಾಮ್ರಾಜ್ಯದ ಒಂದು ದೊಡ್ಡ ವ್ಯಾಪಾರಿ ಕೇಂದ್ರ. ಇವತ್ತಿನ ಮುಂಬೈ ಅಥವಾ ನ್ಯೂಯಾರ್ಕ್ ತರಹ. ಬೇರೆ ಬೇರೆ ಸಂಸ್ಕೃತಿಯ ಜನ, ದುಡ್ಡಿನ ಹೊಳೆ, ಸ್ಪರ್ಧೆ ಮತ್ತು ಮುಖ್ಯವಾಗಿ ಸ್ಟೇಟಸ್, ಸಾಮಾಜಿಕ ಸ್ಥಾನಮಾನಕ್ಕೆ ಸಿಕ್ಕಾಪಟ್ಟೆ ಬೆಲೆ. ಓ, ಯಾರು ಹೆಚ್ಚು ಜ್ಞಾನಿ, ಯಾರು ಹೆಚ್ಚು ಪ್ರಭಾವಿ. ಹೌದು, ಯಾರು ಉತ್ತಮ ಭಾಷಣಕಾರ ಅನ್ನೋದೇ ಅಲ್ಲಿ ಮುಖ್ಯವಾಗಿತ್ತು. ಒಂದು ನಿಮಿಷ. ಹಾಗಾದ್ರೆ ಅಂಥ ಒಂದು ಹೈ ಪ್ರೊಫೈಲ್ ನಗರದಲ್ಲಿದ್ದ ಕ್ರೈಸ್ತ ಸಮುದಾಯಕ್ಕೆ ಪೌಲ ಒಂದು ಪತ್ರ ಬರಿತಾನೆ. ಅದರಲ್ಲಿ ದೇವರು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸ್ಕೊಂಡ್ರು ಅಂತ ಹೇಳ್ತಾನೆ. ಅಂದ್ರೆ, ಸ್ನೇಹಿತರೆ, ನೀವೆಲ್ಲ ಸಮಾಜದ ದೃಷ್ಟಿಯಲ್ಲಿ ದೊಡ್ಡ ಯಶಸ್ವಿ ವ್ಯಕ್ತಿಗಳಲ್ಲ ಅಂತ ಹೇಳಿದ ಹಾಗಾಯ್ತು. ಇದು ಕೇಳೋಕೆ ಸ್ವಲ್ಪ ಅವಮಾನ ಮಾಡಿದ ಹಾಗೆ ಅಲ್ವಾ? ಹೌದು, ಅದು ಆ ಕಾಲದ ಜನರಿಗೆ ಆಘಾತಕಾರಿಯಾಗಿತ್ತು. ಪೌಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ನಿಮ್ಮನ್ನು ದೇವರು ಕರೆದಾಗ ನೀವು ಹೇಗಿದ್ದೀರಿ ಎಂದು ಜ್ಞಾಪಿಸಿಕೊಳ್ಳಿ. ನಿಮ್ಮಲ್ಲಿ ಜ್ಞಾನಿಗಳು, ಪರಾಕ್ರಮಿಗಳು, ಕುಲೀನರು ಹೆಚ್ಚು ಮಂದಿ ಇರಲಿಲ್ಲ ಅಂತ ನೇರವಾಲಿಯೇ ಹೇಳ್ತಾನೆ. ಓ, ಇದನ್ನೇ ನಾವು ದೈವಿಕ ವ್ಯತಿರಿಕ್ತತೆ ಅಥವಾ ಡಿವೈನ್ ಪ್ಯಾರಾಡಾಕ್ಸ್ ಅಂತ ಕರೆಯೋದು. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸಲು ಮೂರ್ಖರನ್ನೂ, ಬಲಿಷ್ಠರನ್ನು ಸೋಲಿಸಲು ಬಲಹೀನರನ್ನೂ ಆರಿಸಿಕೊಳ್ಳುತ್ತಾರೆ. ಇಲ್ಲಿ ಮೂರ್ಖರು ಅಂದ್ರೆ ಬುದ್ಧಿ ಇಲ್ಲದವರು ಅಂತಲ್ಲ, ಬದಲಿಗೆ ಲೌಕಿಕವಾಗಿ ಯಾವುದೇ ಡಿಗ್ರಿ, ಪದವಿ ಅಥವಾ ಸೋಷಿಯಲ್ ಸ್ಟೇಟಸ್ ಇಲ್ಲದ ಸಾಮಾನ್ಯ ಜನ. ಹಾಗಾದ್ರೆ ದೇವರ ಈ ವಿಚಿತ್ರ ಆಯ್ಕೆಯ ಹಿಂದಿನ ಉದ್ದೇಶವಾದ್ರೂ ಏನು? ಜಗತ್ತನ್ನು ಬದಲಾಯಿಸಬೇಕಾದ್ರೆ ಶಕ್ತಿಶಾಲಿ, ಪ್ರಭಾವಿ ಜನರನ್ನು ಆರಿಸಿಕೊಳ್ಳುವುದು ಹೆಚ್ಚು ಪರಿಣಾಮಕಾರಿಯಲ್ಲವೇ? ಯಾಕೆ ಈ ವಿರುದ್ಧ ದಾರಿ? ಇದರ ಹಿಂದಿನ ಉದ್ದೇಶವನ್ನು ಪೌಲನೇ ಸ್ಪಷ್ಟವಾಗಿ ಹೇಳ್ತಾನೆ. ಯಾವ ಮಾನವನು ದೇವರ ಮುಂದೆ ಅಹಂಕಾರ ಪಡಬಾರದು. ಇದು ಅತ್ಯಂತ ಪ್ರಮುಖವಾದ ಮಾತು. ಯೋಚಿಸಿ, ಒಂದು ವೇಳೆ ದೇವರು ಜಗತ್ತಿನ ಅತಿ ಬುದ್ಧಿವಂತರನ್ನು, ಶ್ರೀಮಂತರನ್ನು ಮತ್ತು ಶಕ್ತಿಶಾಲಿಗಳನ್ನು ಮಾತ್ರ ಆರಿಸಿಕೊಂಡಿದ್ರೆ ಏನಾಗಿರ್ತಿತ್ತು? ಅವರು ತಮ್ಮ ಯಶಸ್ಸಿಗೆ ತಮ್ಮದೇ ಜ್ಞಾನ, ಸಂಪತ್ತು ಕಾರಣ ಅಂತ. ಹೌದು, ಬೀಗುತ್ತಿದ್ರು, ನಾನು ಗ್ರೇಟ್, ಅದಕ್ಕೆ ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಅನ್ನೋ ಭಾವನೆ ಬಂದ್ಬಿಡ್ತಿತ್ತು. ಅಂದ್ರೆ ಕ್ರೆಡಿಟ್ ತಮಗೆ ತಾವೇ ತಗೊಳ್ತಿದ್ರು. ಎಕ್ಸಾಕ್ಟ್. ಅದಕ್ಕೆ ಬದಲು ದೇವರು ಸಾಮಾನ್ಯರನ್ನು, ಸಮಾಜ ಕಡೆಗಣಿಸಿದವರನ್ನ ಆರಿಸಿಕೊಂಡಾಗ ಅವರ ಜೀವನದಲ್ಲಿ ಏನಾದರೂ ಅದ್ಭುತ ನಡೆದ್ರೆ ಆ ಕ್ರೆಡಿಟ್ ಅವ್ರಿಗೆ ಹೋಗಲ್ಲ, ಅದು ನೇರವಾಗಿ ದೇವರಿಗೆ ಸಲ್ಲುತ್ತೆ. ಇದನ್ನು ಒಂದ್ ರೀತಿ ಹೀಗೆ ಹೋಲಿಸ್ಬೋದು. ಒಬ್ಬ ದೊಡ್ಡ ಶಿಲ್ಪಿ ಅತ್ಯುತ್ತಮವಾದ ಅಮೃತ ಶಿಲೆಯಲ್ಲಿ ಒಂದು ಸುಂದರ ಮೂರ್ತಿ ಕೆತ್ತಿದ್ರೆ ಜನ ಕಲ್ಲಿನ ಗುಣವನ್ನು ಹೊಗಳುವುದು. ಆದರೆ ಅದೇ ಶಿಲ್ಪಿ ಒಂದು ಸಾಮಾನ್ಯ ಮಣ್ಣಿನ ಹೆಂಟೆಯಲ್ಲಿ ಅದ್ಭುತವಾದ ಕಲಾಕೃತಿ ಮಾಡಿದ್ರೆ ಎಲ್ಲಾ ಮಹಿಮೆಯೂ ಶಿಲ್ಪಿಗೆ ಮಾತ್ರ ಸಲ್ಲುತ್ತೆ. ಅದೇ ದೇವರ ಆಯ್ಕೆಯ ತರ್ಕವೂ ಇದೇ ರೀತಿ ಇದೆ. ಅದಕ್ಕಾಗಿಯೇ ಪೌಲ ಯೆರೆಮೀಯ ಪ್ರವಾದಿಯ ಮಾತನ್ನು ಉಲ್ಲೇಖಿಸಿ, ಹೆಚ್ಚಳಪಡುವವನು ಪ್ರಭುವಿನಲ್ಲಿ ಹೆಚ್ಚಳಪಡಲಿ ಅಂತ ಹೇಳೋದು. ಅಂದ್ರೆ ನಮ್ಮ ಬಗ್ಗೆ ನಾವೇ ಹೆಮ್ಮೆ ಪಟ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ. ಹೌದು, ಇದರಿಂದ ಎರಡು ಕಾರ್ಯ ಆಗುತ್ತೆ. ಒಂದು, ಸಮಾಜದಲ್ಲಿ ಬೆಲೆಯಿಲ್ಲದವರಿಗೆ ಚಿಂತೆ ಮಾಡಬೇಡಿ, ದೇವರು ನಿಮ್ಮನ್ನಾರಿಸ್ಕೊಂಡಿದ್ದಾರೆ, ನಿಮ್ಮ ದೌರ್ಬಲ್ಯವೇ ನಿಮ್ಮ ಶಕ್ತಿ ಅಂತ ಧೈರ್ಯ ಸಿಗತ್ತೆ, ಕೀಳರಿಮೆ ದೂರವಾಡುತ್ತೆ. ಎರಡು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋವರಿಗೆ ನಿಮ್ಮ ಸ್ಥಾನಮಾನದಿಂದ ಅಹಂಕಾರ ಪಡಬೇಡಿ, ನಿಮಗೆ ಸಿಕ್ಕಿರೋದೆಲ್ಲವೂ ದೇವರ ಕೊಡುಗೆ ಅನ್ನೋ ಎಚ್ಚರಿಕೆ ಸಿಗುತ್ತೆ. ಪ್ರದರ್ಶಿಸುವುದರಲ್ಲೇ ಬ್ಯುಸಿಯಾಗಿದ್ದಾರೆ. ಆದ್ರೆ ಪೌಲ್ ಹೇಳ್ತಿರೋದು ದೇವರ ಅಲ್ಗಾರಿದಮ್ ಇದಕ್ಕೆ ಸಂಪೂರ್ಣ ಉಲ್ಟಾ ಕೆಲಸ ಮಾಡ್ತಾ ಇತ್ತೆ ಅಂತ. ಖಂಡಿತ. ಪೌಲ ಕೊನೆಯಲ್ಲಿ ಕ್ರಿಸ್ತನೇ ನಮಗೆ ಜ್ಞಾನ, ಸತ್ಸಂಬಂಧ, ಪಾವನತೆ ಮತ್ತು ವಿಮೋಚನೆ ಆಗಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ನಮಗೆ ಬೇಕಾದ ಎಲ್ಲವೂ ನಮ್ಮ ಸ್ವಂತ ಅರ್ಹತೆಯಿಂದ ಬರೋದಲ್ಲ, ಬದಲಾಗಿ ಕ್ರಿಸ್ತನ ಮೂಲಕ ಸಿಗುವ ಕೊಡುಗೆ. ಇದು ಜೆಫನ್ಯನ ಅನಾವಿಂ ಪರಿಕಲ್ಪನೆಯ ಒಂದು ಹೊಸ ಆಯಾಮ. ಅದ್ಭುತ. ಜೆಫನ್ಯನ ದೀನರು ಒಂದು ಭರಾಸೆಯಾಗಿದ್ರೆ, ಪೌಲಲ ಬಲಹೀನರು ಒಂದು ಜೀವಂತ ಅನುಭವ. ಈಗ ನಾವು ನಮ್ಮ ಚರ್ಚೆಯ ಶಿಖರಕ್ಕೆ ಬಂದಿದ್ದೇವೆ. ಯೇಸು ಕ್ರಿಸ್ತರು ಇದನ್ನೇ ತಮ್ಮ ಬೋಧನೆಯ ಮೂಲಾಧಾರವನ್ನಾಗಿ ಮಾಡ್ತಾರೆ. ಅದೇ ಅಷ್ಟಭಾಗ್ಯಗಳು. ಹೌದು, ಜೆಫನ್ಯ ಮತ್ತು ಪೌಲನ ಚಿಂತನೆಗಳ ಪರಿಪೂರ್ಣ ಅಚ್ಚುತನ ರೂಪ ಇದು. ಯೇಸು ಬೆಟ್ಟದ ಮೇಲೆ ಕುಳಿತು ಮಾತಾಡಲು ಶುರು ಮಾಡಿದ್ದೇ ಈ ಮಾತುಗಳಿಂದ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಇದು ಅವರ ರಾಜ್ಯದ ಸಂವಿಧಾನದ ಮೊದಲನೇ ವಿಧಿ ಇದ್ದಾಗೆ. ಇಲ್ಲಿ ಭಾಗ್ಯವಂತರು ಅನ್ನೋ ಪದಕ್ಕೆ ಏನ್ ವಿಶೇಷ ಅರ್ಥ ಇದೆಯಾ? ಇದೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಮಕಾರಿಯೋಸ್ ಅನ್ನೋ ಪದ ಇದೆ. ಇದರ ಅರ್ಥ ಕೇವಲ ಹ್ಯಾಪಿ ಅಥವಾ ಸಂತೋಷ ಅಂತಲ್ಲ, ಅದಕ್ಕಿಂತಲೂ ಆಳವಾದ ಅರ್ಥ ಇದೆ. ದೈವಿಕ ಅನುಗ್ರಹದಿಂದ ಸಿಗುವ ಒಂದು ಆಂತರಿಕ ತೃಪ್ತಿ, ಒಂದು ಸ್ಥಿರವಾದ ಆನಂದ. ಹೊರಗಿನ ಪರಿಸ್ಥಿತಿ ಹೇಗೆ ಇರಲಿ, ಒಳಗಡೆ ಒಂದು ಶಾಂತಿ ಇರುತ್ತಲ್ಲ,
ಅದು ಮಕಾರಿಯೋಸ್. ಯೇಸು ಇಲ್ಲಿ ಜಗತ್ತಿನ ಮೌಲ್ಯಗಳನ್ನು ಸಂಪೂರ್ಣವಾಗಿ ತಲೆಕೆಳಗು ಮಾಡ್ತಾರೆ. ಮೊದಲನೇ ಭಾಗ್ಯವನ್ನೇ ತಗೊಳೋಣ, ಪಾರಮಾರ್ಥಿಕವಾಗಿ ಬಡವರು. ಇದರ ಅರ್ಥವೇನು? ಇದು ಜೆಫನ್ಯಾನ ಅನಾವಿಂ ತರಾನೇ ಇದ್ಯಾ? ಬಹುತೇಕ ಹಾಗೆ. ಇದು ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ಳೋದ್ರ ಬಗ್ಗೆ ಅಲ್ಲ, ಬದಲಾಗಿ ದೇವರ ಮುಂದೆ ನಮ್ಮ ನಿಜವಾದ ಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದ್ರ ಬಗ್ಗೆ. ಪಾರಮಾರ್ಥಿಕವಾಗಿ ಬಡವರು ಅಂದ್ರೆ, ದೇವ್ರೇ, ನನ್ನಲ್ಲಿ ಆಧ್ಯಾತ್ಮಿಕವಾಗಿ ಏನೂ ಇಲ್ಲ, ನನ್ನ ಸ್ವಂತ ಶಕ್ತಿಯಿಂದ ನಾನು ನಿನ್ನನ್ನು ತಲುಪಲಾರೆ, ನನಗೆ ನಿನ್ನ ಸಹಾಯ ಬೇಕು ಅಂತ ಒಪ್ಪಿಕೊಳ್ಳುವ ಮನಸ್ಥಿತಿ. ಆಧ್ಯಾತ್ಮಿಕ ಅಹಂಕಾರಕ್ಕೆ ವಿರುದ್ಧವಾದದ್ದು. ಹೌದು. ಯಾರು ತಮ್ಮ ಆಧ್ಯಾತ್ಮಿಕ ಶೂನ್ಯತೆಯನ್ನು ಅರಿತುಕೊಳ್ಳುತ್ತಾರೋ ಅವರೇ ದೇವರ ರಾಜ್ಯಕ್ಕೆ ಪ್ರವೇಶಿಸಲು ಸಿದ್ಧರಾಗಿರುತ್ತಾರೆ. ಹಾಗಾದ್ರೆ ಇದೊಂದು ವಿರುದ್ಧ ಸಂಸ್ಕೃತಿಯ ಕೌಂಟರ್ ಕಲ್ಚರ್ ಜೀವನ ಶೈಲಿ. ಅಧಿಕಾರ, ಹಣ, ದರ್ಪದಿಂದ ಸುಖ ಸಿಗುತ್ತೆ ಅನ್ನೋದು ಲೋಕದ ನಂಬಿಕೆ. ಆದ್ರೆ ಯೇಸು ದಯೆ, ಶಾಂತಿ, ನಮ್ರತೆಯಲ್ಲಿ ನಿಜವಾದ ಭಾಗ್ಯ ಇದೆ ಅಂತಿದ್ದಾರೆ. ಇಲ್ಲಿ ವಿನಯಶೀಲರು ಭಾಗ್ಯವಂತರು ಅಂತಾನೂ ಇದೆ. ವಿನಯ ಅಥವಾ ಮೀಕ್ನೆಸ್ ಅಂದ್ರೆ ದುರ್ಬಲತೆಯಲ್ವಾ? ಇಲ್ಲ. ಇದೊಂದು ಸಾಮಾನ್ಯ ತಪ್ಪು ತಿಳುವಳಿಕೆ. ಮೀಕ್ನೆಸ್ ಅಂದ್ರೆ ದೌರ್ಬಲ್ಯ ಅಲ್ಲ. ಅದರ ನಿಜವಾದ ಅರ್ಥ ಶಕ್ತಿ, ಆದರೆ ನಿಯಂತ್ರಣದಲ್ಲಿರುವ ಶಕ್ತಿ. ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಕಾಡು ಕುದುರೆಗೆ ಅಪಾರ ಶಕ್ತಿ ಇರುತ್ತೆ, ಆದರೆ ಅದು ವಿನಾಶಕಾರಿ. ಅದೇ ಕುದುರೆಯನ್ನ ಪಳಗಿಸಿದಾಗ ಅದರ ಶಕ್ತಿ ಕಡಿಮೆ ಆಗಲ್ಲ, ಆದರೆ ಅದು ಸವಾರನ ನಿಯಂತ್ರಣಕ್ಕೆ ಬರುತ್ತೆ. ಆಗ ಅದು ಉಪಯುಕ್ತವಾಡುತ್ತೆ. ಹಾಗೆಯೇ ವಿನಯಶೀಲರು ಅಂದ್ರೆ ತಮ್ಮ ಶಕ್ತಿಯನ್ನ, ಸಾಮರ್ಥ್ಯವನ್ನ ದೇವರ ಚಿತ್ತಕ್ಕೆ ಅಧೀನಪಡಿಸುವರು. ಈ ಭಾಗ್ಯಗಳೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿವ್ಯಾ ಅಥವಾ ಇವು ಬೇರೆ ಬೇರೆ ಗುಣಗಳ ಪಟ್ಟಿನಾ? ಖಂಡಿತ ಸಂಬಂಧವಿಡಿ. ಇದೊಂದು ರೀತಿ ಆಧ್ಯಾತ್ಮಿಕ ಬೆಳವಣಿಗೆಯ ಮೆಟ್ಟಿಲುಗಳಿದ್ದ ಹಾಗೆ. ಮೊದಲು ಪಾರಮಾರ್ಥಿಕ ಬಡತನದ ಅರಿವಾಗುತ್ತೆ. ಆಗ ನಮ್ಮ ತಪ್ಪುಗಳ ಬಗ್ಗೆ ದುಃಖ ಅಥವಾ ಪಶ್ಚಾತ್ತಾಪ ಉಂಟಾಗುತ್ತೆ. ನಂತರ ವಿನಯಶೀಲತೆ ಬರುತ್ತೆ. ಹೀಗೆ ಒಂದರ ಮೇಲೊಂದು ಗುಣಗಳು ಬೆಳೆಯುತ್ತಾ ಹೋಗ್ತವೆ. ಉದಾಹರಣೆಗೆ, ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು. ಇಲ್ಲಿ ಶಾಂತಿಯುತವಾಗಿ ಇರುವವರು ಅಂತ ಹೇಳಿಲ್ಲ, ಬದಲಿಗೆ ಶಾಂತಿಗಾಗಿ ಶ್ರಮಿಸುವವರು ಅಂತ ಹೇಳಿದೆ. ಹೌದು. ಅಂದ್ರೆ ಇವರು ಜಗಳದಿಂದ ದೂರ ಓಡಿ ಹೋಗುವವರಲ್ಲ, ಬದಲಿಗೆ ಜಗಳವಿರುವಲ್ಲಿ ಸಕ್ರಿಯವಾಗಿ ಶಾಂತಿಯನ್ನು ಸ್ಥಾಪಿಸಲು ಪ್ರಯತ್ನಿಸುವವರು, ಸಂಬಂಧಗಳನ್ನು ಸರಿಪಡಿಸುವವರು. ಕೊನೆಯ ಭಾಗ್ಯ, ನ್ಯಾಯನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು ಅನ್ನೋದು. ಇದು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಕಷ್ಟ. ಹಿಂಸೆ ಅನುಭವಿಸುವುದು ಹೇಗೆ ಭಾಗ್ಯ ಆಗೋಕೆ ಸಾಧ್ಯ? ಇಲ್ಲಿರೋ ತತ್ವವೇನು ಅಂದ್ರೆ, ನೀವು ಈ ಮೇಲೆ ಹೇಳಿದ ಮೌಲ್ಯಗಳ ಪ್ರಕಾರ ಬದುಕಲು ಶುರು ಮಾಡಿದಾಗ ಜಗತ್ತು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಯಾಕಂದ್ರೆ ನಿಮ್ಮ ಜೀವನ ಶೈಲಿ ಜಗತ್ತಿನ ಮೌಲ್ಯಗಳಿಗೆ ಒಂದು ಸವಾಲಾಗಿರುತ್ತೆ. ಆಗ ವಿರೋಧ, ಅಪಹಾಸ್ಯ ಅಥವಾ ಹಿಂಸೆ ಎದುರಾಗಬಹುದು. ಯೇಸು ಹೇಳ್ತಿರೋದು, ಆ ಕಷ್ಟಗಳನ್ನ ಶಾಪ ಅಂತ ಅಂಡ್ಕೋಬೇಡಿ, ಬದಲಿಗೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಅನ್ನೋದಕ್ಕೆ ಸಿಕ್ಕ ದೃಢೀಕರಣ ಅಂತ ಭಾವಿಸಿ. ಯಾಕಂದ್ರೆ ನಿಮಗಿಂತ ಮೊದಲು ಬಂದ ಪ್ರವಾದಿಗಳಿಗೂ ಇದೇ ಗತಿಯಾಗಿತ್ತು. ಆ ಕಷ್ಟದ ಹಿಂದೆ ಸ್ವರ್ಗದಲ್ಲಿ ಒಂದು ದೊಡ್ಡ ಪ್ರತಿಫಲ ಕಾದಿರುತ್ತೆ ಅನ್ನೋ ಭರವಸೆ ಅದು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ, ಜೆಫನ್ಯ ಪ್ರವಾದಿ ಹೇಳಿದ್ದ ಭವಿಷ್ಯವಾಣಿ, ಪೌಲನು ವಿವರಿಸಿದ ಒಂದು ಸಮುದಾಯದ ವಾಸ್ತವ ಮತ್ತು ಯೇಸು ಬೋಧಿಸಿದ ಜೀವನ ಶೈಲಿ, ಈ ಮೂರೂ ಒಂದೇ ಸತ್ಯದ ಕಡೆಗೆ ಬೆರಳು ತೋರಿಸ್ತಿವೆ. ಹೌದು. ಅಂತಿಮವಾಗಿ ದೇವರ ದೃಷ್ಟಿಯಲ್ಲಿ ನಮ್ಮ ಸ್ಥಾನಮಾನವನ್ನು ನಿರ್ಧರಿಸೋದು ನಮ್ಮ ಲೌಕಿಕ ಸಾಧನೆಗಳಲ್ಲ, ನಮ್ಮ ರೆಸ್ಯೂಮೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಅಲ್ಲ. ಬದಲಾಗಿ ನಮ್ಮ ಹೃದಯದ ದೀನತೆ, ನಮ್ರತೆ ಮತ್ತು ದೇವರ ಮೇಲಿನ ಸಂಪೂರ್ಣ ಅವಲಂಬನೆ. ಮಾನವನ ಅಹಂಕಾರವನ್ನು ಬದಿಗಿಟ್ಟು ಎಲ್ಲವೂ ದೇವರ ಕೃಪೆಯಿಂದಲೇ ಎಂಬುದನ್ನು ಒಪ್ಪಿಕೊಳ್ಳುವುದೇ ಇದರ ತಿರುಳು. ನಿಖರವಾಗಿ. ಈ ಮೂರು ಆಕರಗಳು ಒಟ್ಟಾಗಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತವೆ. ಜಗತ್ತಿನ ಮೌಲ್ಯಮಾಪನ ಮತ್ತು ದೇವರ ಮೌಲ್ಯಮಾಪನ ಸಂಪೂರ್ಣವಾಗಿ ಬೇರೆ. ಯಾವುದನ್ನು ಜಗತ್ತು ತಿರಸ್ಕರಿಸುತ್ತದೆಯೋ ದೇವರು ಅದನ್ನು ಅಂಗೀಕರಿಸಿ ಆಶೀರ್ವದಿಸುತ್ತಾನೆ. ನಮ್ಮ ದೌರ್ಬಲ್ಯವೇ ದೇವರ ಶಕ್ತಿ ಪ್ರಕಟವಾಗುವ ಸ್ಥಳ. ಹೌದು. ಇದು ಕೇವಲ ಒಂದು ಧಾರ್ಮಿಕ ಬೋಧನೆಯಲ್ಲ, ಬದಲಿಗೆ ಬದುಕಿನ ಒಂದು ಮೂಲಭೂತ ಸತ್ಯ. ನಿಜವಾದ ಶಕ್ತಿಯನ್ನು ಹುಡುಕುವವರಿಗೆ ಇದೊಂದು ವಿಭಿನ್ನವಾದ ದಾರಿಯನ್ನು ತೋರಿಸುತ್ತದೆ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರ ಮುಂದೊಂದು ಅಂತಿಮ ಚಿಂತನೆಯನ್ನು ಇಡಲು ಬಯಸುತ್ತೇನೆ. ಈ ಆಕರಗಳು ಯಾರು ಭಾಗ್ಯವಂತರು ಅಂತ ಸ್ಪಷ್ಟವಾಗಿ ಹೇಳುತ್ತವೆ. ದೀನರು, ದುಃಖಿಗಳು, ದಯಾವಂತರು. ಆದರೆ ಸ್ವಪ್ರತಿಷ್ಠೆ, ಮಹತ್ವಾಕಾಂಕ್ಷೆ ಮತ್ತು ಸ್ವಂತ ಬಲಕ್ಕೆ ಹೆಚ್ಚು ಬೆಲೆ ಕೊಡುವ ಈ ಜಗತ್ತಿನಲ್ಲಿ ಈ ಗುಣಗಳನ್ನು ಬೆಳೆಸಿಕೊಳ್ಳುವುದು ಹೇಗೆ? ಈ ಗ್ರಂಥಗಳು
ಯಾರು ಭಾಗ್ಯವಂತರು ಅಂತ ಹೇಳುತ್ತವೆ, ಆದರೆ ಹೇಗೆ ಆ ವ್ಯಕ್ತಿಯಾಗುವುದು ಅನ್ನೋ ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತವೆ. ವಿನಯಶೀಲತೆ ಅನ್ನೋದು ಒಂದು ಬೋರ್ಡ್ ರೂಮ್ ಮೀಟಿಂಗ್ನಲ್ಲಿ ಹೇಗಿರುತ್ತೆ? ಪಾರಮಾರ್ಥಿಕ ಬಡತನ ಅನ್ನೋದು ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಹೇಗೆ ಕಾಣಿಸುತ್ತೆ? ಬಹುಶಃ ಮುಂದಿನ ಆಲೋಚನೆಗೆ ಇದೇ ಸರಿಯಾದ ಪ್ರಶ್ನೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.